ನಾವು ವಂದಿಸ್ತೇನೆ. ಸಂತೋಷವಾಗಿದ್ದೀರಾ? ನಮ್ಮ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗೆಲುವಿನಿಗಲ್ಲ. ನಮ್ಮ ಜೀವಿತದಲ್ಲಿ ಆತನ ಸಂತೋಷ ಸಮೃದ್ಧಿ ಅದು ಯಾವಾಗಲೂ ಕೂಡ ಧಾರಾಳವಾಗಿ ಆತನು ಸುರಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಆರಾಧನೆ ಮಾಡೋಣ. ಆರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮನ್ನ ಆತ್ಮಿಕ ವಿಷಯದಲ್ಲಿ ನಾನು ಬಲಪಡಿಸಲಿಕ್ಕೆ ಒಂದು ಸಂಗತಿಯನ್ನು ನಾನು ಹೇಳ್ತೇನೆ. ಸ್ವಾಮಿ ಒಂದು ಸಾರಿ ಬೆಟ್ಟದ ಮೇಲೆ ತಾವೆಲ್ಲರಿಗೂ ಗೊತ್ತಿದೆ, ಆತನು ಪ್ರಸಂಗವನ್ನು ಮುಗಿಸಿ ತನ್ನ ಶಿಷ್ಯನಿಗೆ ಹೇಳ್ತಾನೆ. ನನ್ನ ಭಾಷೆ ಅರ್ಥ ಆಗುತ್ತಲ್ಲ? ಎಲ್ಲರಿಗೂ ಅರ್ಥ ಆಗುತ್ತಲ್ಲ? ನಾನು ಹುಬ್ಬಳ್ಳಿ ಭಾಷೆಯಲ್ಲಿ ಮಾತಾಡಿದ್ರೆ ಅದರಲ್ಲಿ ಮಾತಾಡ್ತೀನಿ. ಸ್ವಾಮಿ ಒಂದು ಸಾರಿ ಪ್ರಸಂಗವನ್ನು ಮುಗಿಸೋರು ಏನ್ ಮಾಡಿದ್ರು ಅಂತಂದ್ರೆ, ಶಿಷ್ಯನಿಗೆ ಹೇಳಿದ್ರು, ನೀವು ಹೋಗಪ್ಪ, ನೀವೆಲ್ಲರೂ ಮುಂದೆ ಹೋಗಿ, ನಾನು ಆಮೇಲೆ ಹಿಂದೆ ಬರ್ತೀನಿ ಎಂಬುದಾಗಿ. ಹಾಗೆ ಶಿಷ್ಯಂದ್ರು, ಆಯ್ತು ಸ್ವಾಮಿ, ನಾನು ಹೋಗ್ತೀನಿ, ನಾವು ಹೋಗ್ತೀವಿ, ನೀವು ಆಮೇಲೆ ಬನ್ನಿ ಅಂತ ಅದೇನೋ ಮಾತಾಗಿರ್ಬೋದು. ಶಿಷ್ಯಂದ್ರು ಹೋದ್ರು, ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸುಮಾರು ಒಂದು ಸಮುದ್ರದ ಮಧ್ಯದಲ್ಲಿ ಅವ್ರು ಹೋಗಿದ್ದಾರೆ. ಅವ್ರು ಹೋಗುವಾಗ ಬಲವಾಗಿ ಅಲೆಗಳು, ಗಾಳಿ ಬೀಸ್ತಾ ಇದೆ, ಒಟ್ಟು ಆಗ್ತಾ ಇದ್ದಾರೆ ಆದ್ರೆ ದೋಣಿ ಮುಂದೆ ಸಾಗ್ತಾ ಇಲ್ಲ. ಅವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು. ಅಯ್ಯೋ ಸ್ವಾಮಿ, ನಮ್ಮ ದೋಣಿಯಲ್ಲಿ ಇಲ್ಲ, ಏನ್ ಮಾಡೋದು? ತುಂಬಾ ಭಯ. ತಮಗೆ ಶಕ್ತಿ ಮೀರಿದಷ್ಟು ಅವ್ರು ಹುಟ್ಟು ಹಾಕ್ತಾ ಇದ್ದಾರೆ, ಆದ್ರೆ ಯಾವ ಕಾರಣಕ್ಕೂ ಕೂಡ ದೋಣಿ ಮುಂದೆ ಹೋಗ್ತಾ ಇಲ್ಲ. ಆಗ ಸ್ವಾಮಿ ಮುಟ್ಟಬೇಕಾದಂತ ಸ್ಥಳವನ್ನ ಆ ಕ್ಷಣದಲ್ಲೇ ಮುಟ್ಟಿದರೆ ಎಂಬುದಾಗಿ. ಇವತ್ತು ನಿಮ್ಮನ್ನ ಆತ್ಮಿಕ ಸ್ವಲ್ಪ ಬಲಪಡಿಸ್ತೇನೆ. ಹೇಗೆಂದ್ರೆ, ನಿನ್ನ ಜೀವಿತದಲ್ಲಿ ನಮ್ಮ ಹೃದಯ ಎಂಬ ದೋಣಿಯಲ್ಲಿ ಯೇಸು ಸ್ವಾಮಿ ಇರಬೇಕ್ರೆ, ನಮ್ಮ ಕುಟುಂಬವೆಂಬ ದೋಣಿಯಲ್ಲಿ ನಮ್ಮ ಯೇಸು ಸ್ವಾಮಿ ಇರಬೇಕು, ನಮ್ಮ ವೈಯಕ್ತಿಕ ಜೀವಿತವೆಂಬ ದೋಣಿಯೊಳಗೆ ಯೇಸು ಸ್ವಾಮಿ ಇರಬೇಕು. ಯಾವಾಗ ಯೇಸು ಸ್ವಾಮಿ ಆ ದೋಣಿ ಒಳಗೆ ಕಾಲಿಟ್ಟರು, ಅವರು ಆ ಕ್ಷಣವೇ ಮುಟ್ಟಬೇಕಾದಂತ ಸ್ಥಳವನ್ನ ಮುಟ್ಟಿದರು. ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ಅನೇಕ ಕಷ್ಟಗಳಲ್ಲಿದ್ದೇವೆ, ಬಂಧನಗಳಿದ್ದೇವೆ, ಸಾಲಗಳಲ್ಲಿದ್ದೇವೆ, ರೋಗದಲ್ಲಿದ್ದೇವೆ, ಮಾಟ ಮಂತ್ರದಲ್ಲಿದ್ದೇವೆ, ಹೇಳಿಕೊಳ್ಳಲಾರದಂತ ಕಷ್ಟ ನೋವುಗಳಲ್ಲಿ ನಾವಿದ್ದೇವೆ. ನಾವು ಅದನ್ನೆಲ್ಲವನ್ನು ಕೂಡ ನಾವು ಹಾದು ಹೋಗಬೇಕಾಗಿದೆ. ಇವತ್ತು ನಿನ್ನ ಜೀವಿತದಲ್ಲಿ ಆ ಯೇಸು ಸ್ವಾಮಿಯನ್ನ ನಿನ್ನ ಹೃದಯ ಎಂಬ ದೋಣಿಯಲ್ಲಿ ನೀನು ಕರೆಯುವುದಾದರೆ, ಇವತ್ತು ನಾನು ಸತ್ಯವಾಗಿ ಹೇಳ್ತೇನೆ, ಕರ್ತನ ಹೆಸರಿನಲ್ಲಿ ಇವತ್ತು ನೀವು ಮುಟ್ಟಬೇಕಾದಂತ ಸ್ಥಳವನ್ನ ಅದ್ಭುತವಾಗಿ ನೀವು ಮುಟ್ಟುವವರಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹಾಡನ್ನ ಹಾಡೋದು ಅಷ್ಟೇ ಅಲ್ಲರಿ, ಆ ಹಾಡಿನಲ್ಲಿ ಕರ್ತನನ್ನ ಸರ್ವೋತ್ತಮನೆಂದು ನಾವು ಅನುಭವಿಸುತ್ತಾ ಅದನ್ನ ನಾವು ಆರಾಧನೆ ಮಾಡಬೇಕಾಗಿದೆ. ಹಾಗೆ ಒಂದು ಹಾಡನ್ನ ಹಾಡಿ ನಾವು ಕರ್ತನನ್ನ ಮಹಿಮೆ ಪಡಿಸಿ ನಾವು ಆರಾಧನೆ ಮಾಡಲಿಕ್ಕೆ ಹೋಗೋಣ.
ಮಾಡಿದ್ದಾನೆ. ಯಾಕೆಂದ್ರೆ ನಮ್ಮ ದೇವರಿಗೆ ಅಸಾಧ್ಯವಾಗಿರುವಂತ ಕಾರ್ಯ ಆತನಿಗೆ ಒಂದು ಇಲ್ಲ, ಆತನಿಗೆ ಸಮಸ್ತವು ಸಾಧ್ಯ. ನಾನು ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾಗಿರುವುದುಂಟು ಎಂಬುದಾಗಿ ಕರ್ತನು ನಿನ್ನ ಜೀವಿತದಲ್ಲಿ ಪ್ರಶ್ನೆ ಮಾಡ್ತಾನೆ. ಇವತ್ತು ಆ ಪ್ರಶ್ನೆಗೆ ನೀನು ಇವತ್ತು ಉತ್ತರವನ್ನು ಹೊಂದಿಕೊಳ್ಳಬೇಕು. ಅದು ಉತ್ತರ ಕರ್ತನು ನಿನಗೆ ಕೊಡುವಂತ ಸಮಯ. ಓರಿವ ಶೆಕೆಲೆ ರೆಮೋನು ಸಂದಲ್ ರವ ಕರ್ತನೇ ನೀನು ಮಹಿಮೆ ಹೊಂದಬೇಕಪ್ಪ. ಓ ರಶೆಕೆ ಮನಂದಲ್ ರೋಮ ಓ ರವ ಕ್ರೀಮನ ಶಂದಲ್ ರವ ಓ ರಿಕೆ ಮೆನೆ ಶೆಕೆ ರೆವ ಓ ರಶೆಕೆ ಓ ರಮ ಶಿಂದರೋ ಓ ಗುಣನ ರಮನ ಶೆಕೆ ಎಲ್ಲ ಪದಗಳವರೇ ನಿನ್ನ ಹೆಸರಿನಲ್ಲಿ ಅದರಲ್ಲಿ ಪ್ರಾರ್ಥನೆಗಳು ಅದರಲ್ಲಿ ಶಕ್ತಿಗಳು ಅದರಲ್ಲಿ ಯೇಸುವಿನ ಸಮಸ್ತವು ಅದರಲ್ಲಿ ದೇವರೇ ಓ ರಮ ಶಂದಲ್ ರವ ಹಾಲೆಲೂಯಾ ಹಾಲೆಲೂಯಾ ವಂದನೆಗಳು ಕರ್ತನೇ ರಾಕ್ಷರ. ಓ ಥ್ಯಾಂಕ್ ಯು ಜೀಸಸ್. ಓ ಹಾಲೆಲೂಯಾ ವಂದನೆಗಳು ರಾಕ್ಷರ. ನಿನ್ನ ಪ್ರಸನ್ನತೆ ಇಲ್ಲವೇ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲವೇ ನಾ ಬಾಳಲಾರೆ. ನಿನ್ನ ಪ್ರಸನ್ನತೆ ಇಲ್ಲದೆ ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ರಮಣ ಶಂಕರೇ ನಿನ್ನ ಪ್ರಸನ್ನತೆ ಇಲ್ಲದೆ ನಾ ನಿನ್ನ ಸಮ್ಮುಖದಲ್ಲಿ
ಅಲ್ಲ, ನೀನು ನೋಡಬೇಕಾಗಿದೆ. ದೇವರು ನಿನಗೆ ಹೇಳ್ತಾನೆ, ಯಾಕೆ ಗೊತ್ತಾ? ನಿನಗೋಸ್ಕರವಾಗಿ ಅತ್ಯಮೂಲ್ಯವಾದಂತ ಜೀವಿತವನ್ನ ಆತನಿಟ್ಟಿದ್ದಾನೆ.